ನಿಮ್ಮೆಲ್ಲರನ್ನು ಈ ವಿಡಿಯೋ ಮುಖಾಂತರವಾಗಿ ನೋಡಲು ದೇವರು ಕೊಟ್ಟ ದೊಡ್ಡ ಭಾಗ್ಯಕ್ಕಾಗಿ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನೆಂದರೆ ಒಂದು ಹುಟ್ಟು ಕುಂಟನ ಬಗ್ಗೆ ಮಾತನಾಡಲು ಹೋಗ್ತಾ ಇದ್ದೀನಿ. ಆ ವಾಕ್ಯ ಏನೆಂದರೆ ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ಓದಿಕೊಳ್ಳೋಣ. ಅದರಲ್ಲಿ ಮೂರನೇ ಅಧ್ಯಾಯ 2ನೇ ವಾಕ್ಯದಿಂದ ಓದಿಕೊಳ್ಳೋಣ. ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಗೆ ಹೋಗುವುದಕ್ಕೆ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದಾರವೆಂಬ ಬಾಗಿಲೆಯಲ್ಲಿ ದಿನಾಲೂ ಕೂಡಿಸುತ್ತಿದ್ದರು. ಅವನು ದೇವಾಲಯದೊಳಗೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷಾ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದರು. ಆ ಕ್ಷಣವೇ ಅವನು ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ಈ ವಾಕ್ಯದಿಂದ ಏನು ನೋಡ್ತೀವಂದರೆ, ಒಂದು ಹುಟ್ಟು ಕುಂಟನಾಗಿದ್ದ ಮನುಷ್ಯನನ್ನು ಯೋಹಾನ ಪೇತ್ರನು ಆಲಯಕ್ಕೆ ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ಅಲ್ಲಿ ಹುಟ್ಟು ಕುಂಟನು ಭಿಕ್ಷೆ ಬೇಡ್ತಾ ಇರುವುದನ್ನು ಪೇತ್ರ ಯೋಹಾನರು ನೋಡ್ತಾರೆ. ಆ ಸಮಯದಲ್ಲಿ ಆ ಹುಟ್ಟು ಕುಂಟನು ನಮಗೇನಾದರೂ ಸಿಗುತ್ತಾ ಅಂತ ಅವರನ್ನು ದೃಷ್ಟಿಸಿ ನೋಡ್ತಾನೆ. ಆ ಸಮಯದಲ್ಲಿ ಅವರು ನಮ್ಮಲ್ಲಿ ಏನೂ ಇಲ್ಲ, ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿಲ್ಲ ಅಂತ ಹೇಳ್ತಾರೆ. ಮತ್ತು ಏನಾದರೂ ಒಂದು ದೊರಕುತ್ತೆ ಅಂತ ಅವನು ಒಂದು ಪೂರ್ಣ ಒಂದು ಅತ್ಯಾಸೆಯಿಂದ ನೋಡ್ತಾ ಇರ್ತಾನೆ. ಆ ಸಮಯದಲ್ಲಿ ಅವರು ಏನಾದರೂ ಕೊಡ್ತಾನೆ ಅಂತ ಅವರು ತುಂಬ ಆಸೆಯಿಂದ ನೋಡ್ತಾನೆ. ಆ ಸಮಯದಲ್ಲಿ ಅವ್ರ ಹತ್ರ ಏನೂ ಇರಲಿಲ್ಲ. ಅವ್ರು ಹೇಳ್ತಾರೆ, ನಮ್ಮ ಹತ್ರ ಬೆಳ್ಳಿ ಬಂಗಾರವಂತೂ ಏನೂ ಇಲ್ಲ, ನನ್ನ ಹತ್ರ ಇರುವಂಥದ್ದನ್ನು ನಿಮಗೆ ಕೊಡುತ್ತೇನೆ ಅಂತ ಹೇಳ್ತಾರೆ. ಆವಾಗ ಆ ಮನುಷ್ಯನು ತುಂಬ ಆಸೆಯಿಂದ ಅವರನ್ನೇ ದೃಷ್ಟಿಸ್ತಾ ಇರ್ತಾನೆ. ಆ ಸಮಯದಲ್ಲಿ ಅವ್ರು ಹೇಳ್ತಾರೆ, ಯೇಸುವಿನ ನಾಮದಲ್ಲಿ ಎದ್ದು ನಡೆ ಅಂತ. ಆ ಕ್ಷಣವೇ ಅವನು ಎದ್ದು ಬಲ ಬಂದು ಅವನ ಕಾಲುಗಳಿಗೆ ಹರಡುಗಳಿಗೆ ಬಲ ಬಂದು ಅವನು ಎದ್ದು ನಡೆದಾಡಿದನು. ಮತ್ತು ಆಲಯದಲ್ಲಿ ಹೋಗಿ ಎಲ್ಲರೂ ಆಶ್ಚರ್ಯ ಪಡುವಂತೆ ದೇವರು ಒಂದು ದೊಡ್ಡ ಅದ್ಭುತವನ್ನು ಅವನು ಮಾಡಿದರು. ಆದರೆ ದೇವರ ಮಕ್ಕಳೇ, ನಾನು ಏನು ಹೇಳ್ತೀನಿ ಅಂದರೆ, ಆ ಹುಟ್ಟು ಅವನಿಗೆ ಎಷ್ಟು ಬಾಧೆ ಪಟ್ಟಿರ್ಬೋದು, ಅವನು ಎಷ್ಟು ಕಷ್ಟಪಟ್ಟಿರ್ಬೋದು. ನಮ್ಮ ಜೀವನ ಹೀಗೆ ಹೋಗುತ್ತೋ, ನಾನು ಹೀಗೆ ಸತ್ತು ಬಿಡ್ತೀನೋ ಅಂತ ಅವನು ಎಷ್ಟೋ ನೋವು ಪಟ್ಟಿರ್ಬೋದು. ಆದರೆ ದೇವರು ನೋಡಿ ಅವನ ಮೇಲೆ ಒಂದು ಕನಿಕರ ಇಟ್ಟರು. ಒಂದು ಪ್ರವಾದಿಗಳನ್ನು ಉಪಯೋಗಿಸಿ ಆ ಹುಟ್ಟುಗೆ ಒಂದು ಹಾಲೆಲೂಯ, ಅದು ಯಾರು ಈ ಲೋಕದಲ್ಲಿ ಯಾರು ಕೊಡಲು ಸಾಧ್ಯವಿಲ್ಲ. ದೇವರ ಮಕ್ಕಳೇ, ನಮ್ಮ ಯೇಸು ಸ್ವಾಮಿಯಿಂದನೇ ಮಾತ್ರನೇ ಸಾಧ್ಯ. ಅದು ಯೇಸು ಸ್ವಾಮಿ ನಮ್ಮ ಮೇಲೆ ಅಷ್ಟು ಪ್ರೀತಿಯನ್ನು ಇಟ್ಟಿದ್ದಾರೆ. ಆ ಹುಟ್ಟು ಒಂದು 40 ವರ್ಷ ಆಗಿರ್ಬೋದು ಆ ಮನುಷ್ಯನಿಗೆ. ಆದ್ರೇನು ಅವನು ನನ್ನ ಜೀವನ ಮುಕ್ತಾಯವಾಯಿತು ಇಲ್ಲಿಗೆ ಅಂತ ಅವನು ತಿಳಿದುಕೊಂಡಿರ್ಬೋದು. ಆದರೆ ದೇವರು ಅವನು ಬಿಟ್ಟು ಕೊಟ್ಟಿಲ್ಲ. ಆದರೆ ಎಲ್ಲ ಜನರ ಮುಂದೆ, ಆಲಯಕ್ಕೆ ಬರುವ ಅನೇಕರ ಮುಂದೆ, ಆಲಯಕ್ಕೆ ಬರುವ ಅನೇಕರ ಮುಂದೆ ಅವನು ಎಲ್ಲರೂ ಆಶ್ಚರ್ಯ ಪಡುವ ಹಾಗೆ ಈ ಹುಟ್ಟಿಗೆ ಕಾಲು ಬಂತು ಅಂತ ಎಲ್ಲ ಆಶ್ಚರ್ಯ ಪಡೋ ರೀತಿಯಲ್ಲಿ ಅವನನ್ನು ದೇವರು ದೊಡ್ಡ ಒಂದು ಸಾಕ್ಷಿಯಾಗಿ, ಒಂದು ಮಹಿಮೆಯಾಗಿ ಅವನನ್ನು ದೇವರು ಅವನನ್ನು ಒಂದು ಕಾಲುಗಳಲ್ಲಿ ಬೆಲೆ ಕೊಟ್ಟು ದೇವರು ಎದ್ದು ನಡೆದಾಡುವಂತೆ ಮಾಡಿದರು. ಆ ದೇವರು ಯೇಸುವಾಗಿದ್ದಾರೆ. ನಮ್ಮ ದೇವರಿಗೆ ಅಷ್ಟು ಶಕ್ತಿ ಇದೆ, ಅಷ್ಟು ಬಲ ಇದೆ. ದೇವರ ಮಕ್ಕಳೇ, ಹಾಲೆಲೂಯ. ಯೇಸುವನ್ನು ನಂಬಿರಿ. ಆತನು ಬಿಡುಗಡೆ ಕೊಡುವ ದೇವರು, ಆತನು ಅದ್ಭುತ ಮಾಡುವ ದೇವರಾಗಿದ್ದಾರೆ. ಹಾಲೆಲೂಯ. ಯೇಸು ಸ್ವಾಮಿಯಿಂದ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ನಮ್ಮ ದೇವರು ಎಲ್ಲವನ್ನು ಸಾಧ್ಯ ಮಾಡುವ ದೇವರಾಗಿದ್ದಾರೆ. ಯೇಸುವನ್ನು ನಂಬಿದವರು ಯಾರು ಲಜ್ಜೆಗೀಡಾಗೋದಿಲ್ಲ. ದೇವರ ಮಕ್ಕಳೇ, ಹಾಲೆಲೂಯ. ಕಾಲು ಕೊಟ್ಟಂತ ಆ ದೇವರು, ಹಾಲೆಲೂಯ, ನಮ್ಮ ಜೀವಿತದಲ್ಲಿ ಹಲವಾರು ವಿಷಯಗಳಿಗೆ ಬಿಡುಗಡೆ ಇಲ್ಲ ಅಂತ ನಾವು ಕಣ್ಣೀರಿಂದ, ಭಾರದಿಂದ, ದುಃಖದಿಂದ ನಾವು ವೇದನೆ ಪಡುತ್ತಾ ಇರ್ಬೋದು. ದೇವರ ಮಕ್ಕಳೇ, ನಾನು ಇವತ್ತು ಒಂದು ಹೇಳ್ತೀನಿ, ಅದು ಎಷ್ಟೇ ವರ್ಷಗಳಾಗಲಿ ನಿನ್ನ ಜೀವನ ಅಷ್ಟೇ ಮುಕ್ತಾಯವಾಯಿತು ಅಂತ ಜನರು ಹೇಳ್ಬೋದು, ನಿನ್ನ ರಿಲೇಷನ್ಸ್ ಹೇಳ್ಬೋದು, ಹಾಲೆಲೂಯ, ನಿಮ್ಮ ಬಂಧು ಮಿತ್ರರು ಹೇಳ್ಬೋದು, ನಿನ್ನ ತಂದೆ ತಾಯಿಗಳು ಹೇಳ್ಬೋದು, ಗಂಡ ಹೇಳ್ಬೋದು, ಮಕ್ಕಳು ಹೇಳ್ಬೋದು, ಹೆಂಡತಿ ಹೇಳ್ಬೋದು. ಆದರೆ ಹಾಲೆಲೂಯ, ಒಂದು ಮಾತು ಮಾತ್ರ ಹೇಳ್ತೀನಿ, ನಮ್ಮ ದೇವರು ಕೈ ಹಿಡಿದ ದೇವರು ಕೊನೆಯವರೆಗೂ ನಮ್ಮನ್ನು ನಡೆಸಲು ಸರ್ವಶಕ್ತನಾಗಿದ್ದಾನೆ. ಹಾಲೆಲೂಯ. ಅದರಲ್ಲಿ ಯಾವ ಸಂಶಯವೂ ಇಲ್ಲ. ದೇವರ ಮಕ್ಕಳೇ, ಇಂದಿನಿಂದ ಯೇಸು ಸ್ವಾಮಿಗೆ ನಿಮ್ಮ ಯಾವ ವಿಷಯವಾಗಲಿ, ಅದೆಷ್ಟು ಕಾಲವಾಗಲಿ, ಅದೆಷ್ಟು ವರ್ಷವಾಗಲಿ, ಹಾಲೆಲೂಯ, ಹಾಲೆಲೂಯ, ಯೇಸುವಿನ ಪಾದದಲ್ಲಿ ಒಂದು ನಿಮಿಷ ನೀವು ಮೊಣಕಾಲಿಟ್ಟು ಪ್ರಾರ್ಥನೆ ಮಾಡುವುದಾದರೆ
ಯಾಕಂದರೆ ನಿಮ್ಮ ಎಷ್ಟು ವರ್ಷಗಳಾಗಿರಲಿ ಆ ವಿಷಯಗಳ ಮೇಲೆ ದೇವರು ಬಿಡುಗಡೆ ಕೊಡಲು ಹೋಗ್ತಾ ಇದ್ದಾರೆ. ಯಾಕಂದರೆ ಹಾಲೆಲೂಯ, ಅವನು ಹುಟ್ಟಿದಾಗಿಂದ ಭಿಕ್ಷೆ ಬೇಡುವುದಕ್ಕೆ ಹಾಲೆಲೂಯ ಸೈತಾನನು ಅವನ ಕಟ್ಟಾಕಿದ. ಆದರೆ ನಮ್ಮ ದೇವರು ಬಂದ ಒಂದು ಕ್ಷಣ ಮಾತ್ರದಲ್ಲಿ ಅವನ ಕಾಲುಗಳಿಗೆ ಬಲ ಬಂತು, ಅವನ ಹರಡುಗಳಿಗೆ ಶಕ್ತಿ ಬಂತು, ಅವನು ಎದ್ದಿ ನಡೆದಾಡಿದನು. ಅವನಿಗೆ ದೇವರ ಅನುಗ್ರಹ ಅವನಿಗೆ ದೊರಕಿತು. ಯಾಕಂದರೆ ಅವನು ಹಾಲೆಲೂಯ ಅವನಿಗೆ ಒಂದು ನಂಬಿಕೆ ಇತ್ತು, ದೇವರು ನನಗೇನಾದರೂ ಮಾಡ್ತಾರೆ ಅನ್ನೋ ನಂಬಿಕೆ ಇದ್ದ ಕಾರಣದಿಂದ ಅವನಿಗೆ ಅಲ್ಲಿ ದೊಡ್ಡ ಬಿಡುಗಡೆ ಆಯಿತು. ಎಲ್ಲ ಊರು ಜನರೆಲ್ಲರೂ ಅವನನ್ನು ನೋಡಿ ಆಶ್ಚರ್ಯಪಟ್ಟರು. ಅದು ಮಾತ್ರವಲ್ಲ, ಹಾಲೆಲೂಯ ಅಲ್ಲೆಲ್ಲರೂ ಯೇಸುವಿನ ನಾಮವನ್ನು ಮಹಿಮೆ ಪಡಿಸಿದ್ರು. ಹಾಲೆಲೂಯ, ದೇವರು ನಿನ್ನ ಬಾಳಲು ನನ್ನ ಬಾಳಲು ಕೂಡ ಇದೇ ರೀತಿಯಾಗಿ ಮಾಡಲು ಆತನು ತಯಾರಾಗಿದ್ದಾರೆ. ನಾವು ತಯಾರಾಗುವುದಾದರೆ ದೇವರು ನಮ್ಮ ಕಾರ್ಯದಲ್ಲಿ, ನಮ್ಮ ವಿಷಯಗಳಲ್ಲಿ, ನಮ್ಮ ಕುಟುಂಬ ಜೀವಿತಗಳಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡಲು ಸರ್ವಶಕ್ತನಾದ ದೇವರಾಗಿದ್ದಾರೆ ಅಂತ ಹೇಳ್ಕೊಂಡು ಈ ವಾಕ್ಯದಿಂದ ನನ್ನ ವಾಕ್ಯವನ್ನು ಮುಕ್ತಾಯಗೊಳಿಸ್ತೀನಿ. 1 ನಿಮಿಷಗಳ ಕಾಲ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ, ಸ್ತೋತ್ರಪ್ಪ ಸ್ತೋತ್ರಪ್ಪ ಸ್ತೋತ್ರ ರಾಜ. ಹಾಲೆಲೂಯ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಹಾಲೆಲೂಯ ಯೇಸು ಸ್ವಾಮಿಯೇ, ಅಪ್ಪ ಈ ಒಳ್ಳೆಯ ಸಮಯಕ್ಕಾಗಿ ನಿಮ್ಮನ್ನು ಸ್ತೋತ್ರ ಮಾಡ್ತಾ ಇದ್ದೀನಿ ಸ್ವಾಮಿ, ವಂದಿಸ್ತಾ ಇದ್ದೀನಿ ಅಪ್ಪ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ಈ ವಾಕ್ಯದ ಮೂಲಕವಾಗಿ ದೇವರೇ ಹಾಲೆಲೂಯ ಅಪ್ಪ ಅನೇಕರನ್ನು ನೀನು ಸ್ವಸ್ಥ ಮಾಡು ಸ್ವಾಮಿ. ಈ ವಿಡಿಯೋವನ್ನು ನೋಡುತ್ತಿರುವ ಒಂದೊಂದು ಮಕ್ಕಳನ್ನು, ಅವರ ಹೃದಯಗಳನ್ನು ನೀನು ಮುಟ್ಟುವಂತನಾಗು ಸ್ವಾಮಿ. ಹಾಲೆಲೂಯ, ಅವ್ರಿಗೆ ಯಾವ ವಿಷಯಗಳಲ್ಲಿ ಬಾಧೆ ಪಡ್ತಾ ಇದ್ದಾರೋ, ಹಾಲೆಲೂಯ ಕಣ್ಣೀರು ಸುರಿಸ್ತಾ ಇದ್ದಾರೋ, ವೇದನೆ ಪಡ್ತಾ ಇದ್ದಾರೋ ತಂದೆಯೇ, ಅವರನ್ನು ಈ ಕ್ಷಣದಲ್ಲಿ, ಈ ನಿಮಿಷದಲ್ಲಿ ನೀನು ಮುಟ್ಟುವಂತನಾಗು ಸ್ವಾಮಿ. ಎಷ್ಟೇ ವರ್ಷಗಳಿಂದ ಅವರು ಬಾಧೆ ಪಡ್ತಾ ಇರ್ಬೋದಪ್ಪ, ನನಗೆ ಯಾರು ಬಿಡುಗಡೆ ಕೊಡಲು ಆಗ್ತಾ ಇಲ್ವಲ್ಲ ಅಂತ ಹೇಳ್ತಾ ಇರ್ಬೋದು, ಡಾಕ್ಟ್ರುಗಳು ಕೈ ಬಿಟ್ಟಿರ್ಬೋದು ಸ್ವಾಮಿ. ಈ ಥರ ಅವಸ್ಥೆಯಲ್ಲಿ ಇರುವ ಒಂದೊಂದು ಮಕ್ಕಳನ್ನು ಯೇಸುವಿನ ನಾಮದಲ್ಲಿ ಹಲ್ಲೆಲೂಯ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ಅಪ್ಪ. ನಿಮ್ಮ ಪರಿಶುದ್ಧಾತ್ಮನ ಶಕ್ತಿ ಒಬ್ಬೊಬ್ಬರ ಮೇಲೆ ಇಳಿಯುವಂಥದ್ದಾಗಲಿ ಸ್ವಾಮಿ. ಎಲ್ಲರಿಗೂ ಬಿಡುಗಡೆ ಕೊಡು ಸ್ವಾಮಿ. ಹಲ್ಲೆಲೂಯ, ನಿನ್ನಿಂದ ಆಗದ ಕಾರ್ಯ ಒಂದೂ ಇಲ್ಲ ಸ್ವಾಮಿ. ಹಾಲೆಲೂಯ, ಯೇಸುವೇ ನಿಮ್ಮ ನಾಮದಲ್ಲಿ ಬಿಡುಗಡೆ ಇದೆಯಪ್ಪ. ನಿಮ್ಮ ನಾಮದಲ್ಲಿ ಅದ್ಭುತಗಳು ನಡೆಯುತ್ತವೆ ಅಪ್ಪ. ನಿಮ್ಮ ನಾಮದಲ್ಲಿ ದೆವ್ವಗಳು ಓಡಿ ಹೋಗುತ್ತವೆ ಸ್ವಾಮಿ. ಹಾಲೆಲೂಯ ಹಾಲೆಲೂಯ, ನಿಮ್ಮ ನಾಮ ಅಲ್ಲದೆ ಮತ್ತೊಂದು ನಾಮದಲ್ಲಿ ಬಿಡುಗಡೆ ಇಲ್ಲ ಸ್ವಾಮಿ. ಅಪ್ಪ, ಈ ವಿಡಿಯೋವನ್ನು ನೋಡಿದ ಎಲ್ಲ ಮಕ್ಕಳನ್ನು ನೀವು ಆಶೀರ್ವಾದ ಮಾಡು ಸ್ವಾಮಿ. ಅವರನ್ನು ಬಲಪಡಿಸು ತಂದೆಯೇ. ಹಾಲೆಲೂಯ, ಅವ್ರಿಗೂ ಬೇಕಾಗಿರುವ ಎಲ್ಲ ಅವಶ್ಯಕತೆಗಳನ್ನು ಕೊಟ್ಟು ನಿನ್ನ ಆಶೀರ್ವಾದ ಮಾಡಿ ಉನ್ನತವಾಗಿ ನಡೆಸುತ್ತಿರುವ ಕೃಪೆಗಳಿಗಾಗಿ ನಿಮ್ಮನ್ನು ಸ್ತೋತ್ರ ಮಾಡ್ತೀನಿ ಅಪ್ಪ. ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕೇಳಿ ಬಿಡುಗಡೆ ಹೊಂದಿದ್ದೇವೆ ಜೀವವುಳ್ಳ ತಂದೆಯೇ. ಆಮೇನ್ ಆಮೇನ್. ನಿಮ್ಮೆಲ್ಲರನ್ನು ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಆಮೇನ್.